ನೋಡಿ, ಇದು ಏನು ಗೊತ್ತಾ, ಈ ಕಳೆದ ಬಾರಿ SC SP ಮತ್ತು TSP ಹಣ ಇದು ವಾಪಸ್ ನಾನು ಹೇಳಿದ್ನಲ್ವಾ, ಈಗ ಬಜೆಟಲ್ಲಿ ನೀವು ₹100 ಬಜೆಟಲ್ಲಿ ₹25 ಅಲ್ಲಿ ಇಟ್ಟಿದ್ರೆ ಅದು ವಾಪಸ್ಸು ಏನು ಹೋಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ಅದಕ್ಕೆ ಸೇರಿಸ್ತಾ ನೀವು ಮುಂದೆ ಹೋಗ್ತೀರಿ. ಈಗ SC STಗಳ ದುಡ್ಡನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅನ್ನೋಂಥ ಆರೋಪ. ಅದಕ್ಕೆ ಕಾಂಗ್ರೆಸ್ ಕೊಡುವಂಥ ಉತ್ತರ ಏನಪ್ಪ ಅಂತಂದರೆ, ನಾವು ಕೇಳಿದ್ದೆವು ಸರ್, SC SP TSP ಹಣ 24,000 ಏನಕ್ಕೆ 14,000 ಕೋಟಿ ಬಳಕೆ ಮಾಡಿದ್ದೀರಲ್ಲ ಅಂತಂದರೆ, ನೋಡಿ ಆ ಗ್ಯಾರಂಟಿ ದುಡ್ಡು ಅವ್ರಿಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಅವರು. ಬಟ್ ಈಗ SC STಗಳ ದುಡ್ಡು ಅಲ್ಲಿ STಗಳ ವಾಲ್ಮೀಕಿ ಸಮುದಾಯದ 90 ಕೋಟಿ ಅವ್ಯವಹಾರ ಆಯಿತು. ಈಗ ಇದು ನೋಡೋಣ, ನನಗೆ BJP ಇದಕ್ಕೆ ಯಾವ ರೀತಿ ರಿಯಾಕ್ಷನ್, BJP ಅವ್ರದ್ದು ಕಠಿಣ ಕ್ರಮ ಕೈಗೊಳ್ಳಿ, ರಾಜೀನಾಮೆ ಕೊಡಿ, ಇಷ್ಟೇ ಹೋರಾಟ ಹೆಂಗೆ ಮಾಡಬೇಕು ಅಂತಂದರೆ ಅಲ್ಲಿ ಇವರು ಮಾಡಿದ್ರಲ್ಲ, ನನಗದೊಂದು ಭಾಳ ಆಸೆ ಇದೆ ಇಲ್ಲಿ ಕರ್ನಾಟಕದಲ್ಲಿ ನೋಡಬೇಕು. ಯಾವುದೇ ವಿರೋಧ ಪಕ್ಷ ಆಗಿರಲಿ, ನೀವೇ ಅಥವಾ ಕಾಂಗ್ರೆಸ್ ಆಗಿ ಮತ್ತೆ ಯಾರೇ ಆಗಲಿ, ಯಾರು ಅಣ್ಣಮ್ಮಲ್ಲಿ ಚಾಟಿಯಲ್ಲಿ ಹೊಡ್ಕೊಂಡ್ರಲ್ಲ, ಆ ಥರ ಒಂದು ನೋಡಬೇಕು ಅಂತೇಳಿ, ತನಗೆ ತಾನೇ ನೋವು ಮಾಡ್ಕೋಬೇಕು, ಜನಗಳಿಗೆ ನೋವಾಗಿದೆ ಅಂತೇಳಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಣ ಖಾಲಿ ಆಗಿದೆಯಾ, ಮೀಸಲಿಟ್ಟ ಹಣವೆಲ್ಲ ಗ್ಯಾರಂಟಿ ಯೋಜನೆಗೆ ಬಳಕೆ ಆಗ್ತಾ ಇದೆ. ಅದರಲ್ಲೂ SC ST ಸಮಾಜಕ್ಕೆ ಇಟ್ಟಿದ್ದ ಹಣ ಈಗ ಬಳಕೆ ಆಗ್ತಾ ಇದೆಯಂತೆ. ಮೊದಲು SC SP ಹಾಗೂ TSP ಹಣ ಬಳಸಿದ್ದ ಸರ್ಕಾರ, ರಾಜ್ಯ ಸರ್ಕಾರದ ಗ್ಯಾರಂಟಿಗೆ 14,730 ಕೋಟಿ ರೂಪಾಯಿ ಬಳಕೆ ಆಯಿತು. ಸಿದ್ದರಾಮಯ್ಯ ಹತ್ರ ಕೇಳಿದಾಗ 24% ಅವರಿದ್ದಾರೆ, ಅವ್ರಿಗೆ ಹೋಗ್ತಾ ಇದೆ ಅಂತ ಹೇಳಿದರು. ಈಗ ಗ್ಯಾರಂಟಿಗಳ ಹಣ ಹೊಂದಿಸಲು ಪರಿಶಿಷ್ಟರ ಹಣ ಬಳಕೆ ಆಗ್ತಾ ಇದೆ. 23, 24, 24, 25 ಅವಧಿಯಲ್ಲಿ ಹಣ ಬಳಕೆಯಾಗಿದೆಯಂತೆ. 2023-24 1.28 ಕೋಟಿ ಪರಿಶಿಷ್ಟ ವರ್ಗದ ಜನರಿಗೆ ಹಣ, 2024-25 1.46 ಕೋಟಿ ಪರಿಶಿಷ್ಟ ಫಲಾನುಭವಿಗಳು. ಹೀಗಾಗಿ ಅವರಿಗೆ ಗ್ಯಾರಂಟಿ ತಲುಪಿಸಲು ಈ ವರ್ಷ ಕೂಡ ಹಣ ಬಳಕೆ ಆಗ್ತಾ ಇದೆ. ಅಂದರೆ ಅವ್ರು ಹೇಳೋದು ಇಷ್ಟು ಜನರಿಗೆ ಹೋಗ್ತಾ ಇದೆ, ಯಾರಿಗೆ ಅವರಿಗೆ ಅದು ಹೋಗ್ತಿರೋದು. ಈ ಬಾರಿ ಕೂಡ 25,000 ಕೋಟಿ SC SP TSP ಹಣವನ್ನು ಬಳಕೆ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಪರಿಶಿಷ್ಟ ವರ್ಗದ ಕಲ್ಯಾಣಕ್ಕೆ ಇಟ್ಟ ಹಣ ಬಳಸಬೇಕಾ ಸಿದ್ಧತೆ ಗ್ಯಾರಂಟಿಗಳಿಗೆ ಬಳಸಿದ್ದು ಸರಿಯಲ್ಲ ಎಂಬ ಆಕ್ಷೇಪ. ಆದರೆ SC STಗಳ ವಿಚಾರ ಆದರೆ SC SP TSP ಹಣ ಬಳಸ್ಬೋದು ಅಂತ ಕಾನೂನು ತಂದಿದ್ಯಾರು ಗೊತ್ತಾ, BJP. ಈಗ ಅವರು ಇದನ್ನು ನಡ್ಕೋತಾರೆ. ಕಾಂಗ್ರೆಸ್ ಈಗ ಅದನ್ನು ಬಳಕೆ ಮಾಡ್ತಾ ಇದೆ. ಅದನ್ನು ಬಳಕೆ ಮಾಡಬಾರ್ದು ಅಂತ ಆರಂಭದಲ್ಲಿತ್ತು, ಬಳಕೆ ಮಾಡ್ಬೋದು ಅಂತ BJP ಅವರು ತಂದರು ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ದು. ಇವರು ಅದನ್ನು ಬಂದ್ ಮಾಡಲಿಲ್ಲ, ವಾಪಸ್ ಹಂಗೆ ಇರಲಿ ಅಂತೇಳಿ ಇವ್ರು ತಗೊಂಡ್ಬಿಟ್ರು ದುಡ್ಡನ್ನು. ಈಗ BJPಗೆ ಆರೋಪ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆರೋಪ ಮಾಡಿದ ತಕ್ಷಣ ಯಾರನ್ನು ಚೇಂಜ್ ಮಾಡಿದ್ದು ಕಾನೂನನ್ನು ಅಂತ ಇವ್ರು ಕೇಳ್ತಾರೆ. ಅರ್ಥ ಆಯ್ತಾ ನಿಮಗೆ? ಆ ದುಡ್ಡನ್ನು ಮುಟ್ಟುವಂಗಿರಲಿಲ್ಲ, BJP ಚೇಂಜ್ ಮಾಡ್ತದನ್ನು. ನಾನು ಅದನ್ನು ನಿಮಗೆ ನಿಖರವಾಗಿ ಹೇಳ್ತಾ ಇದ್ದೀನಿ. ಯಾರೆಲ್ಲ ಅಂದರೆ ರಾಜಕಾರಣಿಗಳನ್ನ ನಂಬೇಡಿ ಅಂತ ಹೇಳೋದು, ಪಕ್ಷಗಳನ್ನು ನಂಬೇಡಿ, ಆಯಿತಾ? ನಿಮಗೆ ಎಲ್ಲರೂ ಮೋಸವೇ ಮಾಡೋದು. ಓಕೆ, ಇನ್ನು ಬದ್ಧ ವೈರಿಗಳ ನೋಡಿ, ಇದು ಏನು ಗೊತ್ತಾ, ಈ ಕಳೆದ ಬಾರಿ SC SP ಮತ್ತು TSP ಹಣ ಇದು ವಾಪಸ್ ನಾನು ಹೇಳಿದ್ನಲ್ವಾ, ಈಗ ಬಜೆಟಲ್ಲಿ ನೀವು ₹100 ಬಜೆಟಲ್ಲಿ ₹25 ಅಲ್ಲಿ ಇಟ್ಟಿದ್ರೆ ಅದು ವಾಪಸ್ಸು ಏನು ಹೋಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ಅದಕ್ಕೆ ಸೇರಿಸ್ತಾ ನೀವು ಮುಂದೆ ಹೋಗ್ತೀರಿ. ಈಗ SC STಗಳ ದುಡ್ಡನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅನ್ನೋಂಥ ಆರೋಪ. ಅದಕ್ಕೆ ಕಾಂಗ್ರೆಸ್ ಕೊಡುವಂಥ ಉತ್ತರ ಏನಪ್ಪ ಅಂತಂದರೆ, ನಾವು ಕೇಳಿದ್ದೆವು ಸರ್, SC SP TSP ಹಣ 24,000 ಏನಕ್ಕೆ 14,000 ಕೋಟಿ ಬಳಕೆ ಮಾಡಿದ್ದೀರಲ್ಲ ಅಂತಂದರೆ, ನೋಡಿ ಆ ಗ್ಯಾರಂಟಿ ದುಡ್ಡು ಅವ್ರಿಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಅವರು. ಬಟ್ ಈಗ SC STಗಳ ದುಡ್ಡು ಅಲ್ಲಿ STಗಳ ವಾಲ್ಮೀಕಿ ಸಮುದಾಯದ 90 ಕೋಟಿ ಅವ್ಯವಹಾರ ಆಯಿತು. ಈಗ ಇದು ನೋಡೋಣ, ನನಗೆ BJP ಇದಕ್ಕೆ ಯಾವ ರೀತಿ ರಿಯಾಕ್ಷನ್, BJP ಅವ್ರದ್ದು ಕಠಿಣ ಕ್ರಮ ಕೈಗೊಳ್ಳಿ, ರಾಜೀನಾಮೆ ಕೊಡಿ, ಇಷ್ಟೇ ಹೋರಾಟ ಹೆಂಗೆ ಮಾಡಬೇಕು ಅಂತಂದರೆ ಅಲ್ಲಿ ಇವರು ಮಾಡಿದ್ರಲ್ಲ, ನನಗದೊಂದು ಭಾಳ ಆಸೆ ಇದೆ ಇಲ್ಲಿ ಕರ್ನಾಟಕದಲ್ಲಿ ನೋಡಬೇಕು. ಯಾವುದೇ ವಿರೋಧ ಪಕ್ಷ ಆಗಿರಲಿ, ನೀವೇ ಅಥವಾ ಕಾಂಗ್ರೆಸ್ ಆಗಿ ಮತ್ತೆ ಯಾರೇ ಆಗಲಿ, ಯಾರು ಅಣ್ಣಮ್ಮಲ್ಲಿ ಚಾಟಿಯಲ್ಲಿ ಹೊಡ್ಕೊಂಡ್ರಲ್ಲ, ಆ ಥರ ಒಂದು ನೋಡಬೇಕು ಅಂತೇಳಿ, ತನಗೆ ತಾನೇ ನೋವು ಮಾಡ್ಕೋಬೇಕು, ಜನಗಳಿಗೆ ನೋವಾಗಿದೆ ಅಂತೇಳಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಣ ಖಾಲಿ ಆಗಿದೆಯಾ, ಮೀಸಲಿಟ್ಟ ಹಣವೆಲ್ಲ ಗ್ಯಾರಂಟಿ ಯೋಜನೆಗೆ ಬಳಕೆ ಆಗ್ತಾ ಇದೆ. ಅದರಲ್ಲೂ SC ST ಸಮಾಜಕ್ಕೆ ಇಟ್ಟಿದ್ದ ಹಣ ಈಗ ಬಳಕೆ ಆಗ್ತಾ ಇದೆಯಂತೆ. ಮೊದಲು SC SP ಹಾಗೂ TSP ಹಣ ಬಳಸಿದ್ದ ಸರ್ಕಾರ, ರಾಜ್ಯ ಸರ್ಕಾರದ ಗ್ಯಾರಂಟಿಗೆ 14,730 ಕೋಟಿ ರೂಪಾಯಿ ಬಳಕೆ ಆಯಿತು. ಸಿದ್ದರಾಮಯ್ಯ ಹತ್ರ ಕೇಳಿದಾಗ 24% ಅವರಿದ್ದಾರೆ, ಅವ್ರಿಗೆ ಹೋಗ್ತಾ ಇದೆ ಅಂತ ಹೇಳಿದರು. ಈಗ ಗ್ಯಾರಂಟಿಗಳ ಹಣ ಹೊಂದಿಸಲು ಪರಿಶಿಷ್ಟರ ಹಣ ಬಳಕೆ ಆಗ್ತಾ ಇದೆ. 23, 24, 24, 25 ಅವಧಿಯಲ್ಲಿ ಹಣ ಬಳಕೆಯಾಗಿದೆಯಂತೆ. 2023-24 1.28 ಕೋಟಿ ಪರಿಶಿಷ್ಟ ವರ್ಗದ ಜನರಿಗೆ ಹಣ, 2024-25 1.46 ಕೋಟಿ ಪರಿಶಿಷ್ಟ ಫಲಾನುಭವಿಗಳು. ಹೀಗಾಗಿ ಅವರಿಗೆ ಗ್ಯಾರಂಟಿ ತಲುಪಿಸಲು ಈ ವರ್ಷ ಕೂಡ ಹಣ ಬಳಕೆ ಆಗ್ತಾ ಇದೆ. ಅಂದರೆ ಅವ್ರು ಹೇಳೋದು ಇಷ್ಟು ಜನರಿಗೆ ಹೋಗ್ತಾ ಇದೆ, ಯಾರಿಗೆ ಅವರಿಗೆ ಅದು ಹೋಗ್ತಿರೋದು. ಈ ಬಾರಿ ಕೂಡ 25,000 ಕೋಟಿ SC SP TSP ಹಣವನ್ನು ಬಳಕೆ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ.
ಓಕೆ, ಇದು ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಪರಿಶಿಷ್ಟ ವರ್ಗದ ಕಲ್ಯಾಣಕ್ಕೆ ಇಟ್ಟ ಹಣ ಬಳಸಬೇಕಾ ಸಿದ್ಧತೆ ಗ್ಯಾರಂಟಿಗಳಿಗೆ ಬಳಸಿದ್ದು ಸರಿಯಲ್ಲ ಎಂಬ ಆಕ್ಷೇಪ. ಆದರೆ ಎಸ್ ಸಿ ಎಸ್ ಟಿಗಳ ವಿಚಾರ ಆದರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಬಳಸ್ಬೋದು ಅಂತ ಕಾನೂನು ತಂದಿದ್ಯಾರು ಗೊತ್ತಾ? ಬಿ ಜೆ ಪಿ. ಈಗ ಅವರು ಇದನ್ನು ನಡ್ಕೋತಾರೆ. ಕಾಂಗ್ರೆಸ್ ಈಗ ಅದನ್ನು ಬಳಕೆ ಮಾಡ್ತಾ ಇದೆ. ಅದನ್ನು ಬಳಕೆ ಮಾಡಬಾರ್ದು ಅಂತ ಆರಂಭದಲ್ಲಿತ್ತು. ಬಳಕೆ ಮಾಡ್ಬೋದು ಅಂತ ಬಿ ಜೆ ಪಿಯವರು ತಂದರು ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ದು. ಇವರು ಅದನ್ನು ಬಂದ್ ಮಾಡಲಿಲ್ಲ, ವಾಪಸ್ ಹಂಗೆ ಇರಲಿ ಅಂತೇಳಿ ಇವ್ರು ತಗೊಂಡ್ಬಿಟ್ರು ದುಡ್ಡನ್ನು. ಈಗ ಬಿ ಜೆ ಪಿಗೆ ಆರೋಪ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆರೋಪ ಮಾಡಿದ ತಕ್ಷಣ ಯಾರನ್ನ ಚೇಂಜ್ ಮಾಡಿದ್ದು ಕಾನೂನನ್ನು ಅಂತ ಇವ್ರು ಕೇಳ್ತಾರೆ. ಅರ್ಥ ಆಯ್ತಾ ನಿಮಗೆ? ಆ ದುಡ್ಡನ್ನು ಮುಟ್ಟುವಂಗಿರಲಿಲ್ಲ, ಬಿ ಜೆ ಪಿ ಚೇಂಜ್ ಮಾಡ್ತದನ್ನು. ನಾನು ಅದನ್ನು ನಿಮಗೆ ನಿಖರವಾಗಿ ಹೇಳ್ತಾ ಇದ್ದೀನಿ. ಯಾರೆಲ್ಲ ಅಂದರೆ ರಾಜಕಾರಣಿಗಳನ್ನ ನಂಬೇಡಿ ಅಂತ ಹೇಳೋದು, ಪಕ್ಷಗಳನ್ನು ನಂಬೇಡಿ, ಆಯಿತಾ? ನಿಮಗೆ ಎಲ್ಲರೂ ಮೋಸವೇ ಮಾಡೋದು. ಓಕೆ, ಇನ್ನು ಬದ್ಧ ವೈರಿಗಳ ನೋಡಿ, ಇದು ಏನು ಗೊತ್ತಾ? ಈ ಕಳೆದ ಬಾರಿ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಹಣ ಇದು ವಾಪಸ್ ನಾನು ಹೇಳಿದ್ನಲ್ವಾ, ಈಗ ಬಜೆಟಲ್ಲಿ ನೀವು 100 ರೂಪಾಯಿ ಬಜೆಟಲ್ಲಿ 25 ರೂಪಾಯಲ್ಲಿ ಇಟ್ಟಿದ್ರೆ ಅದು ವಾಪಸ್ಸು ಏನು ಹೋಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ಅದಕ್ಕೆ ಸೇರಿಸ್ತಾ ನೀವು ಮುಂದೆ ಹೋಗ್ತೀರಿ. ಈಗ ಎಸ್ ಸಿ ಎಸ್ ಟಿಗಳ ದುಡ್ಡನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅನ್ನೋಂಥ ಆರೋಪ. ಅದಕ್ಕೆ ಕಾಂಗ್ರೆಸ್ ಕೊಡುವಂಥ ಉತ್ತರ ಏನಪ್ಪ ಅಂತಂದರೆ, ನಾವು ಕೇಳಿದ್ದೆವು ಸರ್, ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ 24,000 ಏನಕ್ಕೆ 14,000 ಕೋಟಿ ಬಳಕೆ ಮಾಡಿದ್ದೀರಲ್ಲ ಅಂತಂದರೆ, ನೋಡಿ ಆ ಗ್ಯಾರಂಟಿ ದುಡ್ಡು ಅವ್ರಿಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಅವರು. ಬಟ್ ಈಗ ಎಸ್ ಸಿ ಎಸ್ ಟಿಗಳ ದುಡ್ಡು, ಅಲ್ಲಿ ಎಸ್ ಟಿಗಳ ವಾಲ್ಮೀಕಿ ಸಮುದಾಯದ 90 ಕೋಟಿ ಅವ್ಯವಹಾರ ಆಯಿತು. ಈಗ ಇದು ನೋಡೋಣ. ನನಗೆ ಬಿ ಜೆ ಪಿ ಇದಕ್ಕೆ ಯಾವ ರೀತಿ ರಿಯಾಕ್ಷನ್, ಬಿ ಜೆ ಪಿ ಅವ್ರದ್ದು ಕಠಿಣ ಕ್ರಮ ಕೈಗೊಳ್ಳಿ, ರಾಜೀನಾಮೆ ಕೊಡಿ, ಇಷ್ಟೇ ಹೋರಾಟ ಹೆಂಗೆ ಮಾಡಬೇಕು ಅಂತಂದರೆ ಅಲ್ಲಿ ಇವರು ಮಾಡಿದ್ರಲ್ಲ, ನನಗದೊಂದು ಭಾಳ ಆಸೆ ಇದೆ ಇಲ್ಲಿ ಕರ್ನಾಟಕದಲ್ಲಿ ನೋಡಬೇಕು. ಯಾವುದೇ ವಿರೋಧ ಪಕ್ಷ ಆಗಿರಲಿ, ನೀವೇ ಅಥವಾ ಕಾಂಗ್ರೆಸ್ ಆಗಿ ಮತ್ತೆ ಯಾರೇ ಆಗಲಿ, ಯಾರು ಅಣ್ಣಮ್ಮಲ್ಲಿ ಚಾಟಿಯಲ್ಲಿ ಹೊಡ್ಕೊಂಡ್ರಲ್ಲ, ಆ ಥರದ್ದು ನೋಡಬೇಕು ಅಂತೇಳಿ. ತನಗೆ ತಾನೇ ನೋವು ಮಾಡ್ಕೋಬೇಕು, ಜನಗಳಿಗೆ ನೋವಾಗಿದೆ ಅಂತೇಳಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಣ ಖಾಲಿ ಆಗಿದೆಯಾ? ಮೀಸಲಿಟ್ಟ ಹಣವೆಲ್ಲ ಗ್ಯಾರಂಟಿ ಯೋಜನೆಗೆ ಬಳಕೆ ಆಗ್ತಾ ಇದೆ. ಅದರಲ್ಲೂ ಎಸ್ ಸಿ ಎಸ್ ಟಿ ಸಮಾಜಕ್ಕಿಟ್ಟಿದ್ದ ಹಣ ಈಗ ಬಳಕೆ ಆಗ್ತಾ ಇದೆಯಂತೆ. ಮೊದಲು ಎಸ್ ಸಿ ಎಸ್ ಪಿ ಹಾಗೂ ಟಿ ಎಸ್ ಪಿ ಹಣ ಬಳಸಿದ್ದ ಸರ್ಕಾರ, ರಾಜ್ಯ ಸರ್ಕಾರದ ಗ್ಯಾರಂಟಿಗೆ 14,730 ಕೋಟಿ ರೂಪಾಯಿ ಬಳಕೆ ಆಯಿತು. ಸಿದ್ದರಾಮಯ್ಯ ಹತ್ರ ಕೇಳಿದಾಗ 24% ಅವರಿದ್ದಾರೆ, ಅವ್ರಿಗೆ ಹೋಗ್ತಾ ಇದೆ ಅಂತ ಹೇಳಿದರು. ಈಗ ಗ್ಯಾರಂಟಿಗಳ ಹಣ ಹೊಂದಿಸಲು ಪರಿಶಿಷ್ಟರ ಹಣ ಬಳಕೆ ಆಗ್ತಾ ಇದೆ. 23-24-25 ಅವಧಿಯಲ್ಲಿ ಹಣ ಬಳಕೆಯಾಗಿದೆಯಂತೆ. 2023-24 1.28 ಕೋಟಿ ಪರಿಶಿಷ್ಟ ವರ್ಗದ ಜನರಿಗೆ ಹಣ, 2024-25 1.46 ಕೋಟಿ ಪರಿಶಿಷ್ಟ ಫಲಾನುಭವಿಗಳು. ಹೀಗಾಗಿ ಅವರಿಗೆ ಗ್ಯಾರಂಟಿ ತಲುಪಿಸಲು ಈ ವರ್ಷ ಕೂಡ ಹಣ ಬಳಕೆ ಆಗ್ತಾ ಇದೆ. ಅಂದರೆ ಅವ್ರು ಹೇಳೋದು ಇಷ್ಟು ಜನರಿಗೆ ಹೋಗ್ತಾ ಇದೆ, ಯಾರಿಗೆ ಅವರಿಗೆ ಅದು ಹೋಗ್ತಿರೋದು. ಈ ಬಾರಿ ಕೂಡ 25,000 ಕೋಟಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಬಳಕೆ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ. ಪರಿಶಿಷ್ಟ ವರ್ಗದ ಕಲ್ಯಾಣಕ್ಕೆ ಇಟ್ಟ ಹಣ ಬಳಸಬೇಕಾ ಸಿದ್ಧತೆ ಗ್ಯಾರಂಟಿಗಳಿಗೆ ಬಳಸಿದ್ದು ಸರಿಯಲ್ಲ ಎಂಬ ಆಕ್ಷೇಪ. ಆದರೆ ಎಸ್ ಸಿ ಎಸ್ ಟಿಗಳ ವಿಚಾರ ಆದರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಬಳಸ್ಬೋದು ಅಂತ ಕಾನೂನು ತಂದಿದ್ಯಾರು ಗೊತ್ತಾ? ಬಿ ಜೆ ಪಿ. ಈಗ ಅವರು ಇದನ್ನು ನಡ್ಕೋತಾರೆ. ಕಾಂಗ್ರೆಸ್ ಈಗ ಅದನ್ನು ಬಳಕೆ ಮಾಡ್ತಾ ಇದೆ. ಅದನ್ನು ಬಳಕೆ ಮಾಡಬಾರ್ದು ಅಂತ ಆರಂಭದಲ್ಲಿತ್ತು. ಬಳಕೆ ಮಾಡ್ಬೋದು ಅಂತ ಬಿ ಜೆ ಪಿಯವರು ತಂದರು ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ದು. ಇವರು ಅದನ್ನು ಬಂದ್ ಮಾಡಲಿಲ್ಲ, ವಾಪಸ್ ಹಂಗೆ ಇರಲಿ ಅಂತೇಳಿ ಇವ್ರು ತಗೊಂಡ್ಬಿಟ್ರು ದುಡ್ಡನ್ನು. ಈಗ ಬಿ ಜೆ ಪಿಗೆ ಆರೋಪ ಮಾಡಲಿಕ್ಕೆ ಆಗ್ತಾಯಿಲ್ಲ. ಆರೋಪ ಮಾಡಿದ ತಕ್ಷಣ ಯಾರನ್ನ ಚೇಂಜ್ ಮಾಡಿದ್ದು ಕಾನೂನನ್ನು ಅಂತ ಇವ್ರು ಕೇಳ್ತಾರೆ. ಅರ್ಥ ಆಯ್ತಾ ನಿಮಗೆ? ಆ ದುಡ್ಡನ್ನು ಮುಟ್ಟುವಂಗಿರಲಿಲ್ಲ, ಬಿ ಜೆ ಪಿ ಚೇಂಜ್ ಮಾಡ್ತದನ್ನು. ನಾನು ಅದನ್ನು ನಿಮಗೆ ನಿಖರವಾಗಿ ಹೇಳ್ತಾ ಇದ್ದೀನಿ. ಯಾರೆಲ್ಲ ಅಂದರೆ ರಾಜಕಾರಣಿಗಳನ್ನ ನಂಬೇಡಿ ಅಂತ ಹೇಳೋದು, ಪಕ್ಷಗಳನ್ನು ನಂಬೇಡಿ, ಆಯಿತಾ? ನಿಮಗೆ ಎಲ್ಲರೂ ಮೋಸವೇ ಮಾಡೋದು. ಓಕೆ, ಇನ್ನು ಬದ್ಧ ವೈರಿಗಳ